ಭಾರತ ಸರ್ಕಾರಕ್ಕೆ ಹಿಂದಿನೇ ಪ್ರಧಾನವೇ. ಆ ಹಿಂದಿಗೆ ಕೊಡುವಂತ ಆದ್ಯತೆ ಬೇರೆ ಪ್ರಾದೇಶಿಕ ಭಾಷೆಗೆ ಯಾಕೆ ಕೊಡ್ತಾ ಇಲ್ಲ? ಜನಸಾಮಾನ್ಯನ ಹಣವನ್ನ ಬಳಕೆ ಮಾಡುವ ನೀವು ಜನಸಾಮಾನ್ಯನ ವಿರುದ್ಧವಾದ ಯೋಜನೆಗಳನ್ನು ತರೋದಾದ್ರೆ ಇದು ಡೆಮಾಕ್ರಸಿಯೇ? ಇದು ನಡೆಯೋದು ಕೂಡ ನಮ್ಮ ತೆರಿಗೆ ದುಡ್ಡಿಂದಲೇ. ಇದು ಕರ್ನಾಟಕನೇ, ಕನ್ನಡ ನಾಡೆ, ಕನ್ನಡ ಭಾಷೆಯೇ ಪ್ರಧಾನ ಆಗಿರ್ಬೇಕು. ಹಿಂದಿ ದಿವಸ್ ಯಾಕೆ ಬಂತು ಅಂತ ಹೇಳಿ, ಯಾಕೆ ಕನ್ನಡ ದಿವಸ್ ಯಾತಕ್ಕೆ ಭಾರತ ಸರ್ಕಾರ ಆಗಲಿ ಏನು ಕೇಂದ್ರ ಸರ್ಕಾರದ ಇಲಾಖೆಗಳು ಏನು ಬರ್ತವೆ, ಬ್ಯಾಂಕ್ ಇರ್ಬೋದು, ಇತರೆ ಇಲಾಖೆಗಳು ಏನಿರ್ತವೆ, ಅವು ಯಾತಕ್ಕೆ ಕನ್ನಡ ದಿವಸ್ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ? ಪ್ರಶ್ನೆ ಇಲ್ಲಿ ಸಿಂಪಲ್ ಆಗಿ ಒಂದೇ. ಒಂದು ರಾಜ್ಯ ಅಂದರೆ ಆ ರಾಜ್ಯದ ಜನ ಬಹುಸಂಖ್ಯಾತರು ಆಡುವ ಭಾಷೆ ಯಾವುದಿದೆಯೋ ಆ ಬಹುಸಂಖ್ಯಾತರಿಗೆ ಬೇಕಾಗುವ ಭಾಷೆ ಯಾವುದೋ ಅದು ಬಹಳ ಮುಖ್ಯ ಆಗುತ್ತೆ. ಈ ಬಹುಸಂಖ್ಯಾತರ ಸೇವೆ ಮಾಡಲಿಕ್ಕೆ ಭಾರತ ಸರ್ಕಾರದ ಇಲಾಖೆಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, IAS, IPS ಇತ್ಯಾದಿ ಎಲ್ಲವೂ ಕೂಡ ಸೇವೆಗೋಸ್ಕರ ಸೀಮಿತ ಇರವು. ಇವು ಮಾಡಬೇಕಾದ ಕೆಲಸ ಏನು? ಯಾರು ಜನಸಾಮಾನ್ಯ ಇದ್ದಾನೋ, ಯಾರು ಸರಳವಾದ ಭಾಷೆಯಲ್ಲಿ ಅವನ್ನ ಮುಟ್ಲಿಕ್ಕೆ ಸಾಧ್ಯ ಆಗಿದೆಯೋ, ಯೋಜನೆಯನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗಿದೆಯೋ, ಯಾವ ರೀತಿ ಅವನ ಮನ ಮುಟ್ಟುವಂತೆ ನಾವು ಅವನ್ನ ಮುಟ್ಟಬಹುದು, ಇದು ಸರ್ಕಾರದ ಯೋಜನೆ ಆಗಿರಬೇಕು. ಆ ಸರ್ಕಾರದ ಯೋಜನೆ ಅವನ್ನ ನೀವು ತಿರಸ್ಕಾರ ಮಾಡಿಬಿಟ್ಟು ಯಾರ ಫಲಾನುಭವಿ ಇದ್ದಾನೋ ಅವನಿಗೆ ನಾವು ಮುಟ್ಟುವಂಥ ಯೋಜನೆಯನ್ನು ಬಿಟ್ಬಿಟ್ಟು ಅವನು ನಮ್ಮ ಮೇಲೆ ಡಿಪೆಂಡ್ ಆಗುವಂಥ ಯೋಜನೆಯನ್ನು ನೀವು ತರೋದಾದ್ರೆ ಇದು ಯಾವ ಸೀಮೆ ಯೋಜನೆ ಇದು? ಭಾರತ ಸರ್ಕಾರ ಒಂದು ವಿವೇಕ ಇರ್ಬೇಕು ತಾನೆ. ಇದರಲ್ಲಿ ಮತ್ತೊಂದು ಹೇಳೋದಾದ್ರೆ ಭಾರತ ಸರ್ಕಾರಕ್ಕೆ ಹಿಂದಿನೇ ಪ್ರಧಾನವೇ? ಹಿಂದಿ ರಾಷ್ಟ್ರ ಭಾಷೆಯೇ ಅಲ್ವಲ್ಲ? ಕನ್ನಡವೂ ಕೂಡ ದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ರೂಪಾಯಿ ಮೇಲೆ ಪ್ರಿಂಟ್ ಆಗಿದೆಯಲ್ಲ, ಆ ಭಾಷೆಗಳು 13 ಭಾಷೆಗಳು ಎಲ್ಲವೂ ಕೂಡ ರಾಷ್ಟ್ರ ಭಾಷೆಯೇ. ಆ ಹಿಂದಿಗೆ ಕೊಡುವಂಥ ಆದ್ಯತೆ ಬೇರೆ ಪ್ರಾದೇಶಿಕ ಭಾಷೆಗೆ ಯಾಕೆ ಕೊಡ್ತಾ ಇಲ್ಲ? ಇದು ಪ್ರಶ್ನೆ ಬರ್ತದೆ. ಈ ಪ್ರಶ್ನೆ ಬಂದಾಗ ದಕ್ಷಿಣ ಭಾರತವನ್ನು ಉದ್ದೇಶಪೂರ್ವಕವಾಗಿ ಈ ಉತ್ತರ ಭಾರತೀಯರು ಕಡೆಗಣಿಸುವಂಥ ಕೆಲಸ ಆಗ್ತಾ ಇದೆ. ಈ ದಿಕ್ಕಲ್ಲಿ ನಾವು ಕೂಡ ನಮ್ಮತನವನ್ನು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ. ನನ್ನ ಭಾಷೆಯನ್ನು ನಾನು ಜೋಪಾನ ಮಾಡಬೇಕು, ಈ ಭೂಮಿಯನ್ನು ಜೋಪಾನ ಮಾಡಬೇಕು, ಈ ನೀರನ್ನು ಜೋಪಾನ ಮಾಡಬೇಕು, ಈ ನಾಡಿಗೆ ಬೇಕಾದ ಯೋಜನೆಗಳನ್ನು ಜೋಪಾನ ಮಾಡಬೇಕು. ಈ ದಿಕ್ಕಿನಲ್ಲಿ ನನ್ನ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲೇಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ದಿಲ್ಲಿಯವರು ಏರುವಂಥ ಯೋಜನೆಗಳನ್ನು, ದಿಲ್ಲಿಯವರು ನೀಡ್ತಕ್ಕಂಥ ನಿರ್ದೇಶನವನ್ನು ಪಾಲನೆ ಮಾಡೋಕ್ಕಾಗಲ್ಲ. ಆ ದಿಕ್ಕಲ್ಲಿ ನಾವು ಹೇಳೋದೇನು ಅಂದರೆ ಈ ದಿಕ್ಕಿನಲ್ಲಿ ಯೋಜನೆಗಳು ಬರಲಿ. ಜನಸಾಮಾನ್ಯನ ಭಾಷೆ ಆಗಿರಬೇಕು, ಜನಸಾಮಾನ್ಯನಿಗೆ ಯೋಜನೆ ಇರಬೇಕು. ಜನಸಾಮಾನ್ಯನ ಹಣವನ್ನು ಬಳಕೆ ಮಾಡುವ ನೀವು ಜನಸಾಮಾನ್ಯನ ವಿರುದ್ಧವಾದ ಯೋಜನೆಗಳನ್ನು ತರೋದಾದರೆ ಇದು ಡೆಮಾಕ್ರಸಿಯೇ? ಇದು ಸಮಾನತೆಯೇ? ಅಲ್ಲ, ಅದು ವಿರುದ್ಧವಾಗುತ್ತೆ. ಆ ಕಾರಣಕ್ಕೆ ನಾವು ಯೋಚನೆ ಮಾಡಬೇಕಾಗಿರೋದು ಇಲ್ಲಿ ಈ ಯಾವ ರಾಜ್ಯ ಇದೆಯೋ ಅಲ್ಲಿ ಅದನ್ನು ಆದ್ಯತೆಯನ್ನು ನೀಡಬೇಕು. ಬಹುತೇಕ ಹಿಂದಿಯನ್ನು ಹೋಲಿಕೆ ಮಾಡುವಂಥ, ಹಿಂದಿಗೆ ಬಹಳ ಹತ್ತಿರವಾಗುವಂಥ ಭಾಷೆಗಳು ಉತ್ತರ ಭಾರತದ ಭಾಷೆಗಳೆಲ್ಲವೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಪದಗಳಿಗೆ ಏರುಪೇರು ಆಗ್ಬೋದು, ಸ್ವಲ್ಪ ಅರ್ಥ ಆಗುವಂಥ ಭಾಷೆಗಳಾಗಿರುತ್ತೆ. ಆದರೆ ದಕ್ಷಿಣ ಭಾರತ ಸಂಪೂರ್ಣ ಅದಕ್ಕೆ ಕನೆಕ್ಷನ್ನೇ ಇಲ್ಲದಂಥ ಭಾಷೆಗಳಾಗಿರುತ್ತೆ. ಆ ಕಾರಣಕ್ಕೆ ದಕ್ಷಿಣ ಭಾರತ ಭಾರತ ಅಲ್ವಾ, ಭಾರತಕ್ಕೆ ಸೇರಿಲ್ವಾ? ಹಿಂದೆ ಯಾರೋ ಒಬ್ಬ ಮಂತ್ರಿ ಒಂದು ಸಾರಿ ಹೇಳಿದ್ದ,
ನಮಗೆ ಪಾಕಿಸ್ತಾನದ ಕರಾಚಿಯಲ್ಲಿ ಹೋಗಿ ಇಳಿದ್ಬಿಟ್ರೆ ಈ ದೆಹಲಿಗೂ ಕರಾಚಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಒಂದೇ ಥರ ಅನಿಸುತ್ತೆ ನಮಗೆ. ಆದರೆ ದಕ್ಷಿಣ ಭಾರತಕ್ಕೆ ಬಂದರೆ ಯಾವುದೋ ದೇಶಕ್ಕೆ ಬಂದಿದ್ದೀವಿ ಅಂತೇಳಿ ಅನ್ನಿಸ್ಬಿಡುತ್ತೆ. ಇಲ್ಲಿ ಊಟ ಇರ್ಬೋದು, ಇಲ್ಲಿಯ ಒಂದು ಕಲ್ಚರ್ ಇರ್ಬೋದು, ಇಲ್ಲಿ ಜನರು ಇರ್ಬೋದು. ಇದನ್ನ ನೋಡಿ ನೀವು ಬಣ್ಣ ನೋಡಿಯೋ ಅಥವಾ ಬೇರೆ ಇದನ್ನ ನೋಡಿಯೋ ನಿಮಗೆ ಬದಲಾವಣೆ ಕಾಣೋದಾದರೆ ಹೌದು, ಈ ದೇಶ ವಿಭಿನ್ನವಾಗಿದೆ, ಪ್ರಾಕೃತಿಕವಾಗಿ ಈ ಥರ ಬದಲಾವಣೆಗಳಿದೆ, ಇದನ್ನ ಭಾರತ ದೇಶ ಅಂತ ಹೇಳಿ ನಾವು ಕರಿತೀವಿ. ಸಂಸ್ಕೃತಿಯಲ್ಲಿ, ನಡೆಯಲ್ಲಿ, ಭಾಷೆಯಲ್ಲಿ ಎಲ್ಲದರಲ್ಲೂ ವಿಭಿನ್ನತೆ ಇದೆ. ಇದನ್ನು ವಿಸ್ಮಯವಾಗಿ ನಾವು ನೋಡಬೇಕಾಗಿದೆ. ಇದನ್ನ ಒಟ್ಟು ಭಾರತ ಅಂತೇಳಿ ಕರೆದ್ರೆ ತುಂಬ ಸಂತೋಷ ಅಲ್ವಾ? ಈಗ ನಾವು ಕಾಶ್ಮೀರಕ್ಕೆ ಹೋದರೆ ಹಿಮ ಪ್ರದೇಶಗಳು ನೋಡ್ತೀವಿ, ಲದಾಖ್ ಹೋದರೆ ತುಂಬ ಸಂತೋಷ ಅಲ್ವಾ? ಅದನ್ನೇ ನಾವು ಪೂರ್ವ ಭಾರತಕ್ಕೆ ಹೋದರೆ ಗುಡ್ಡಗಾಡುಗಳನ್ನು ನೋಡ್ತೇವೆ, ಕಣಿವೆಗಳನ್ನು ನೋಡ್ತೇವೆ, ಅದು ತುಂಬ ಚಂದ ಅಲ್ವಾ? ಅದೇ ರಾಜಸ್ಥಾನ್ ಮರುಭೂಮಿಗೆ ಬಂದರೆ ಮರುಭೂಮಿ ಚಂದ ಇರಲ್ವಾ? ಮರುಭೂಮಿ ಇಷ್ಟ ಆಗಲ್ವಾ? ತುಂಬ ಬಿಸಿಲಿನ ತಾಪ ಇರುತ್ತೆ, ಇಷ್ಟ ಆಗಲ್ವಾ? ಅದು ನಮ್ಮ ಭಾರತ ಅಲ್ವಾ? ಅದನ್ನು ಪ್ರೀತಿ ಮಾಡಬೇಕು. ಅದರ ವೈವಿಧ್ಯತೆಯನ್ನೇ ಬೇರೆ. ಮರಳಿನ ಮೇಲೆ ಗಾಳಿ ಬೀಸ್ತಾ ಇರುವಾಗ ಅಲ್ಲಿ ಸಿಗ್ತಕ್ಕಂಥ ಹಣ್ಣು ಇರ್ಬೋದು, ಅಲ್ಲಿ ಬೆಳೀತಕ್ಕಂಥ ಸಸ್ಯ ಇರ್ಬೋದು, ಅಲ್ಲಿ ಆ ಪ್ರಾಣಿ ಇರ್ಬೋದು, ಅದು ಕೂಡ ಒಳಗೊಂಡಂಗೆ ಭಾರತ ತಾನೆ. ಈ ವೈವಿಧ್ಯವಾದಂಥ ಭಾರತವನ್ನು ನಾವು ಕಟ್ಟಬೇಕೇ ಹೊರತು ಯಾವುದೋ ಒಂದೇ ಭಾಷೆಯ, ಯಾವುದೋ ಒಂದೇ ಥರದ ರೀತಿಯಲ್ಲಿ ನಾವು ಭಾರತ ಕಟ್ಟುವಂಥ ಆಲೋಚನೆಯನ್ನು ಕೈ ಬಿಡಬೇಕು. ಎಲ್ಲರನ್ನ ಒಳಗೊಂಡಂಥ, ಎಲ್ಲ ಸಂಸ್ಕೃತಿಯನ್ನ ಒಳಗೊಂಡಂಥ, ಎಲ್ಲ ಭಾಷೆಗಳನ್ನು ಒಳಗೊಂಡಂಥ, ಎಲ್ಲ ಜನಕ್ಕೆ ಬೇಕಾಗುವಂಥ ಭಾರತ ಆಗಬೇಕಿದು. ಆ ದಿಕ್ಕಿನಲ್ಲಿ ನಾವು ತಪ್ಪು ಮಾಡಿದರೆ ತಿದ್ಕೋಬೇಕು. ಯಾಕೆ ಹಿಂದಿ ದಿವಸ ಯಾಕೆ ಬೇಕು? ಕನ್ನಡ ದಿವಸ ಯಾಕಿಲ್ಲ ಕರ್ನಾಟಕದಲ್ಲಿ? ತಮಿಳ್ನಾಡಿನಲ್ಲಿ ತಮಿಳ್ ದಿವಸ ಯಾಕಿಲ್ಲ? ಮರಾಠದಲ್ಲಿ ಮರಾಠ ದಿವಸ ಯಾಕಿಲ್ಲ? ತೆಲಂಗಾಣದಲ್ಲಿ ತೆಲುಗು ದಿನ ಯಾಕಿಲ್ಲ? ಅದೇನು ಭಾರತ ದೇಶದ ಭಾಷೆ ಅಲ್ವಾ? ಹೌದು, ಆದ್ಯತೆಯನ್ನು ಕೊಡಬೇಕು. ಆದ್ಯತೆ ಮೇಲೆ ಕಾರ್ಯಕ್ರಮಗಳು ಆಗಬೇಕು. ನಾವು ಚಿಕ್ಕಪೇಟೆಯಲ್ಲಿ ನಾವು ಹಿಂದಿ ಮಾತಾಡೋರು ಜಾಸ್ತಿ ಇದ್ದೀವಿ ಅಂತ ಹೇಳಿ ಆ ಭಾಷೆ ಪ್ರಧಾನ ಅಲ್ಲ. ಇಲ್ಲಿ ಅವ್ರನ್ನ ಹುಡುಕೊಂಡು ಹೋಗೋರು, ಅಲ್ಲಿ ಖರೀದಿ ಮಾಡೋ ಜನ ಯಾರು? ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಈ ಭಾಷಿಕರು. ಅವರು ಅದನ್ನು ಖರೀದಿ ಮಾಡ್ತಕ್ಕಂಥವ್ರು, ನಿಮಗೆ ಅನ್ನ ಕೊಡೋರು, ನಿಮಗೆ ಜಾಗ ಕೊಟ್ಟಿರೋರು, ನಿಮಗೆ ವಾತಾವರಣವನ್ನು ಕೊಟ್ಟಿರೋರು. ಅವ್ರು ನೋಡಿ, ಅವರಿಗೋಸ್ಕರ ನೀವು ಕಲಿಬೇಕಾಗಿದೆ. ಅದನ್ನು ಬಿಟ್ಟು ನೀವು ನಿಮ್ಮದೇ ತನವನ್ನು ನೀವು ಅಲ್ಲಿ ಯಾರೋ ಕೋಡಿಹಳ್ಳಿಯಿಂದ ಬಂದವನ್ನ ನೀವು ಹಿಂದಿನಲ್ಲಿ ಮಾತಾಡ್ಸಿರೆ ಅಥವಾ ಗುಜರಾತಿನಲ್ಲಿ ಮಾತಾಡ್ಸಿರೆ, ಪಂಜಾಬಿನಲ್ಲಿ ಮಾತಾಡ್ಸಿರೆ ಸರಿನಾ? ಪಂಜಾಬಿಗೆ ಕನ್ನಡದವನು ಹೋದ್ರೆ ಪಂಜಾಬಿಯವನ ಥರನೇ ಇರಬೇಕಲ್ಲಿ, ಭಾಷೆ ಕಲಿಬೇಕು. ಕನ್ನಡದವನು ಮಹಾರಾಷ್ಟ್ರದಲ್ಲಿದ್ದರೆ ಮರಾಠಿ ಕಲಿಬೇಕು. ಕನ್ನಡದವನು ತಮಿಳ್ನಾಡಿನಲ್ಲಿದ್ದರೆ ತಮಿಳ್ ಕಲಿಬೇಕು. ಪಂಜಾಬಿ ಅವನು ಕನ್ನಡದವನು ಕಾಶ್ಮೀರದಲ್ಲಿದ್ದರೆ ಕಾಶ್ಮೀರ ಕಲಿಬೇಕು. ಅಲ್ಲಿಯ ಜನರ ಜೊತೆಯಲ್ಲಿ ಅವನು ಬದುಕಬೇಕು. ಅದು ಬಿಟ್ಬಿಟ್ಟು ನೀವು ಬಂದ್ಬಿಟ್ಟು ನಿಮ್ಮ ಥರ ಕರ್ನಾಟಕದವ್ರು ಬದುಕಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಇದು ಮೂರ್ಖತನ ಆಗುತ್ತೆ. ಇದು ಆಗಬಾರ್ದು. ಕರ್ನಾಟಕ ಅದು ಒಂದು ನಾಡು, ಅದು ಒಂದು ಶಕ್ತಿ, ಅದು ಒಂದು ಭಾಷೆ, ಅದು ಎಲ್ಲದೂ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಹೊರಗಡೆಯಿಂದ ಬಂದವರು ಅವ್ರ ಜೊತೆಯಲ್ಲಿ ಬೆಳೀರಿ, ಬದುಕ್ರಿ, ಒಳ್ಳೆಯದಾಗತ್ತೆ. ನಿಮ್ಮನ್ನು ಯಾರು ದ್ವೇಷ ಮಾಡೋದಿಲ್ಲ. ಆದರೆ ಸರ್ಕಾರಗಳೇ ಇದನ್ನು ಹುಟ್ಟಾಕಿ ಬೆಳೆಸುವಂಥ ದಿಕ್ಕಿನಲ್ಲಿ, ಈ ವಿಷದ ಗಾಳಿಯನ್ನು ಬಿತ್ತುವಂಥ ದಿಕ್ಕಿನಲ್ಲಿ ನಿಮ್ಮ ಯೋಜನೆಗಳಾಗೋದಾದರೆ ಇದನ್ನು ನಾವು ಧಿಕ್ಕರಿಸ್ತೀವಿ, ಇದನ್ನು ಬಹಿಷ್ಕರಿಸ್ತೀವಿ. ಇದು ನಡೆಯೋದು ಕೂಡ ನಮ್ಮ ತೆರಿಗೆ ದುಡ್ಡಿಂದಲೇ. ಹಾಗಾಗಿ ನಮಗೆ ಬೇಕಾಗುವ ರೀತಿಯಲ್ಲಿ, ಜನರಿಗೆ ಬೇಕಾಗುವ ರೀತಿಯಲ್ಲಿ ನಿಮ್ಮ ಸರ್ಕಾರದ ಯೋಜನೆ ಇರಲಿ, ಕಾರ್ಯಕ್ರಮ ಇರಲಿ. ಏರಿಕೆ ಯಾವುದೂ ಬೇಡ, ಏರಿಕೆ ಬೇಡ. ಆ ಏರಿಕೆಯನ್ನು ತೆಗೆದುಬಿಡಿ. ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಈ ನಾಡಿನ ಜನ
ಏನು ಉಸಿರಾಡ್ತಾರೋ ಅದನ್ನು ನೀವು ಉಸಿರಾಡಿ, ನಾಡಿನ ಜನ ತಿನ್ನೋದನ್ನ ನೀವು ತಿನ್ನಿ, ನಾಡಿನ ಜನದ ಜೊತೆ ನೀವೊಬ್ಬರು ಬದುಕನ್ನು ಕಟ್ಕೊಳ್ರಿ. ಅದನ್ನು ಬಿಟ್ಬಿಟ್ಟು ನಾನು ಗುಜರಾತಿಂದ ಬಂದಿದ್ದೀನಿ, ನಾನು ಹಿಂಗೆ ಇರ್ತೀನಿ, ನಾನು ಬೆಂಗಳೂರನ್ನ ಗುಜರಾತ್ ಮಾಡ್ತೀನಿ, ಇದನ್ನು ಬಿಟ್ಬಿಡ್ಬೇಕು. ಇದು ಕರ್ನಾಟಕನೇ, ಕನ್ನಡ ನಾಡೆ, ಕನ್ನಡ ಭಾಷೆಯೇ ಪ್ರಧಾನ ಆಗಿರಬೇಕು. ಈ ನಾಡು ಮತ್ತು ಈ ಸರ್ಕಾರಗಳು ಆ ದಿಕ್ಕಲ್ಲಿ ಯೋಚನೆ ಮಾಡದೇ ಇದ್ದರೆ ಸರ್ಕಾರಗಳು ಉಳಿಯೋದಿಲ್ಲ, ಮತ್ತು ಈ ವಾದ ಮಾಡೋರು ಕೂಡ ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕಾಗೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಮೂರ್ಖತನದ ಪರಮಾವಧಿ, ಈ ಮಾತನ್ನು ಆಡ್ತಕ್ಕಂಥದ್ದು. ಈಗ ಮುಂಬೈನಲ್ಲಿ ನಾನು ಹೋದರೆ ಕನ್ನಡದವರು ಇದ್ದಾರೆ, ದೆಹಲಿಯಲ್ಲಿ ಕನ್ನಡದವರು ಇದ್ದಾರೆ, ದೇಶದ ಎಲ್ಲ ಕಡೆ ಕನ್ನಡದಲ್ಲಿದ್ದಾರೆ. ನಾನು ಅಲ್ಲಿ ಹೋಗ್ಬಿಟ್ಟು ನನ್ನ ದುಡ್ಡಲ್ಲಿ ನಿಮ್ಮ ಸರ್ಕಾರ ನಡೀತಾ ಇದೆ ಅಂದರೆ ಇದು ದುರಾಂಕಾರದ ವರ್ತನೆ, ಇದು ದುರಾಂಕಾರದ ನಡೆ ಆಗುತ್ತೆ. ನೀವೇನು ಅರ್ಜಿ ಹಾಕಿದ್ರೇನೋ ಕರ್ನಾಟಕಕ್ಕೆ ಬರೋಕ್ಕೆ ಅರ್ಜಿ ಹಾಕಿದ್ರ? ಹೊಟ್ಟೆಪಾಡಿಗೋಸ್ಕರ ಬಂದಿದ್ದೀರಿ, ನಿಮಗೆ ಒಳ್ಳೆ ಜೀವನ ಇದೆ, ಒಳ್ಳೆ ದುಡಿಮೆ ಇದೆ, ಒಳ್ಳೆ ನಾಗರಿಕರಾಗಿ ಬದುಕಲಿಕ್ಕೆ ಕರ್ನಾಟಕದ ಜನ ಅವಕಾಶ ಕೊಟ್ಟಿದ್ದಾರೆ, ಅವ್ರ ಜೊತೆಯಲ್ಲಿ ನೀವಿರಿ. ಅದನ್ನು ಬಿಟ್ಟು ನಾವು ತೆರಿಗೆ ಕೊಡ್ತೀವಿ, ಏನು ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ? ನಮ್ಮ ಜೋಬಿಂದ ಕಿತ್ಬಿಟ್ಟು ನೀನು ಕೊಡೋದು ಅದು ತೆರಿಗೆನಾ? ಅದು ತೆರಿಗೆ ಆಗೋದಿಲ್ಲ, ತೆರಿಗೆ ಆಗೋದಿಲ್ಲ, ಅದು ಲೂಟಿ ಆಗುತ್ತೆ. ಈ ಲೂಟಿಗೆ ಅವಕಾಶ ಕೊಡೋದಿಲ್ಲ. ಈ ಥರದ ವಾದವನ್ನು ಮಾಡ್ತಕ್ಕಂಥವ್ರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ. ಈ ವಾದ ಮಾಡೋರು ತುಂಬ ಎಚ್ಚರಿಕೆಯಿಂದ ಮಾತಾಡೋದನ್ನು ರೂಢಿ ಮಾಡ್ಕೋಬೇಕು. ಈಗ ನಾವು ಕನ್ನಡದವ್ರು ಈ ಬೇರೆ ಬೇರೆ ದೇಶದ ಜಗತ್ತಿನ ಎಲ್ಲ ಕಡೆ ಇದ್ದೀವಿ, ನಾವು ಕನ್ನಡ ಇಲ್ಲಿ ಆಗಬೇಕು ಅಂತ ಹೇಳಕ್ಕಾಗತ್ತೇನೋ? ಸಾಧ್ಯ ಇಲ್ಲ. ನಾವು ಅವ್ರ ಜೊತೆ ಬದುಕಬೇಕು, ಆ ಭಾಷೆ ಕಲಿಬೇಕು, ಆ ಸಂಸ್ಕೃತಿಯನ್ನು ಕಲಿಬೇಕು. ಅದನ್ನು ಬಿಟ್ಟು ನನ್ನ ಸಂಸ್ಕೃತಿ ಇದು ಅಂತ ಹೇಳಿ ಆರ್ಗ್ಯೂ ಮಾಡಿದರೆ ತಪ್ಪಾಗುತ್ತೆ. ಯಾರು ಬೆಂಗಳೂರಿಗೆ ಬಂದಿದ್ದಾರೋ, ಕರ್ನಾಟಕದಲ್ಲಿ ಇದ್ದಾರೋ, ನಾವು ಯಾವುದೇ ಡಿಸ್ಟರ್ಬೆನ್ಸ್ ಮಾಡಿಲ್ಲ. ಪ್ರೀತಿ ವಿಶ್ವಾಸದಿಂದ ಅವ್ರನ್ನೆಲ್ಲ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಕೂಡ ಅವರು ಕೂಡ ಭಾಗಿಯಾಗ್ತಾರೆ. ಸರ್ಕಾರದ ಎಲ್ಲ ಅಭಿವೃದ್ಧಿಯು ಕೂಡ ಅವ್ರನ್ನ ಒಳಗೊಂಡಂಗೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಭಿನ್ನ ಭೇದ ಮಾಡಿಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಕರ್ನಾಟಕದವರಾಗಿ ನೀವು ಬದುಕಿ, ಕನ್ನಡಿಗರಾಗಿ ನೀವಿರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಿಟ್ಟರೆ ಬೇರೆ ಇನ್ಯಾವ ಅನ್ಯ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ. ಮತ್ತು ದುರಾದೃಷ್ಟಿಯೂ ಕೂಡ ನಿಮ್ಮ ಮೇಲೆ ಇಲ್ಲ. ಆ ಕಾರಣಕ್ಕೆ ನೀವು ಈ ಥರದ ಮಂಡವಾದಗಳನ್ನು ಬಿಟ್ಟು ನಾವು ತೆರಿಗೆ ಕೊಡ್ತೀವಿ ಅನ್ನುವಂಥ ಅಹಂಕಾರ ಬೇಡ. ನೀನು ತೆರಿಗೆ ಬೇಡ, ನೀನು ಹೋಗು ಅಂದರೆ ತಯಾರಿದೆಯಾ? ನಾಳೆ ಕಳಿಸ್ಬಿಡ್ತೀವಿ, ಗಂಟು ಮೊಟ್ಟೆ ಕಟ್ಕೊಂಡು ಹೋಗು, ನಾಳೆ ನಿನ್ನ ತೆರಿಗೆ ಬೇಡ, ಹೋಗ್ತೀಯಾ? ಅಂದರೆ ಈ ಥರದ ಆರ್ಗ್ಯುಮೆಂಟ್ ಮಾಡುವಂಥ ಯಾವ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಬಿಟ್ಟುಬಿಡಿ. ನೀವು ಯಾವುದೇ ರಾಜ್ಯದವರಾಗಿರಿ, ಯಾವುದೇ ಭಾಷೆಯವರಾಗಿರಿ, ಕರ್ನಾಟಕದಲ್ಲಿ ನೀವೊಬ್ಬರು ಕನ್ನಡಿಗರಾಗಿರಬೇಕು ಅಂತೇಳಿ ನಮ್ಮ ಬಯಕೆ ಇದೆ. ನೀವು ಕನ್ನಡದವರು ಆಗುವ ಪ್ರಯತ್ನವನ್ನು ಸಮಯ ತಗೋಬಹುದು. ನಿಮಗೆ ಕಲೀಲಿಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಮಯ ಬೇಕಾಗ್ಬೋದು. ಆ ಸಮಯವನ್ನು ಇಟ್ಟುಕೊಂಡು ನಾಡಿನ ಜನರ ಜೊತೆಯಲ್ಲಿ ನೀವೊಬ್ಬರಾಗಿ ಬದುಕಲಿಕ್ಕೆ, ಕಲೀಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ನೀವು ನಮ್ಮವರಾಗಿ ಅಂತೇಳಿ ನಾನು ಅನ್ಯ ಭಾಷಿಕರಿಗೆ ನಾನು ಪ್ರೀತಿಯಿಂದ ಹೇಳ್ತಕ್ಕಂಥ ಮಾತು.